ನಾಳೆ ಮೆಟ್ರೋ ನೂತನ ದರ ಜಾರಿ ಬಹುತೇಕ ಫಿಕ್ಸ್. ದರ ಏರಿಕೆ ತಡೆಗೆ ಕೇಂದ್ರದಿಂದ ಮೆಟ್ರೋಗೆ ಯಾವುದೇ ಸೂಚನೆ ನೀಡಿಲ್ಲ. ಯಾವುದೇ ಲಿಖಿತ ಸೂಚನೆಯನ್ನ ಕೇಂದ್ರ ಸರ್ಕಾರ ನೀಡಿಲ್ಲ. ಹಾಗಾಗಿ ನಾಳೆ ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗೋದು ಬಹುತೇಕ ಖಚಿತ. ದರ ಏರಿಕೆಯ ಬಗ್ಗೆ ಬಿಎಂಆರ್ಸಿಎಲ್ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಲ್ಲೂ ಕೂಡ ಅಧಿಕೃತವಾಗಿರುವಂತಹ ಸೂಚನೆ ಬಂದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ದರ ಹೆಚ್ಚಳಗೊಳಿಸುವಂತ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ವಿರೋಧಗಳು ವ್ಯಕ್ತ ಆಯಿತು. ಅದಾದ ನಂತರ ಸಂಸದ ತೇಜಸ್ವಿ ಸೂರ್ಯ ಅವರು ನಿನ್ನೆ ನೀಡಿರುವಂತಹ ಹೇಳಿಕೆ, ಸದ್ಯಕ್ಕೆ ತಡೆ ಹಿಡಿಯುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸಚಿವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಸಂಸದ ತೇಜಸ್ವಿ ಸೂರ್ಯ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳೋದೇ ಬೇರೆ. ಇಲ್ಲಿಯವರೆಗೂ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಸೂಚನೆ ಬಂದಿಲ್ಲ, ಲಿಖಿತ ಸೂಚನೆ ಬಂದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ನಾಳೆಯಿಂದ ನೂತನ ಪರಿಷ್ಕೃತ ದರ ಜಾರಿಯಾಗೋದು ಬಹುತೇಕ ಖಚಿತ. ಇನ್ನು ಮೆಟ್ರೋ ಬೆಲೆ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಬ್ರು ಕೂಡ ಈಗ ಕೆಸರೆರಚಾಟವನ್ನು ಮಾಡ್ತಿದ್ದಾರೆ. ಪ್ರಯಾಣಿಕರ ಜೊತೆ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಚರ್ಚೆಯನ್ನ ನಡೆಸಿದ್ದಾರೆ. ಪ್ರಯಾಣಿಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ದರ ಏರಿಕೆ ಮಾಡಿದ್ರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರದಿಂದ ದರ ಏರಿಕೆ ಅಂತ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಮೆಟ್ರೋ ಅಧಿಕಾರಿಗಳಿಗೆ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ, ನಾಳೆಯಿಂದ ದರ ಏರಿಕೆ ಮಾಡಬೇಡಿ ಅಂತ ಸಚಿವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮೆಟ್ರೋ ಅಧಿಕಾರಿಗಳು ಹೇಳೋ ಪ್ರಕಾರ ಅಧಿಕೃತವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸೂಚನೆ ಬಂದಿಲ್ಲ, ಲಿಖಿತ ಸೂಚನೆ ನಮಗೆ ಬಂದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಬಹುತೇಕ ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗೋದು ಫಿಕ್ಸ್. ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಇರುತ್ತೆ. ಪ್ರತಿ ಮೆಟ್ರೋ ಸ್ಟೇಷನ್ನಲ್ಲೂ ಕೂಡ ಇವತ್ತು ಯಾವ ರೀತಿ ಜಾಗೃತಿ ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ, ನಾವು ಮತ್ತೆ ಇದೇ ರೀತಿ ಜಾಗೃತಿ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಆಗ್ರಹ ಇರುವಂಥದ್ದು ಬೆಂಗಳೂರಿನ ನಾಗರಿಕರ ತಾಳ್ಮೆಯನ್ನು ರಾಜ್ಯ ಸರ್ಕಾರ ಪರೀಕ್ಷೆ ಮಾಡಬಾರ್ದು. ಉಪಮುಖ್ಯಮಂತ್ರಿಗಳು ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಸಭೆ ಕರೀಲಿ, ಅವರಿಗೆ ಸೂಕ್ತವಾಗಿರುವಂಥ ಸೂಚನೆ ಕೊಡಲಿ. ಈಗ ಒಂದಂತೂ ಸ್ಪಷ್ಟ ಆಗೋಗಿದೆ, ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ, ಆನ್ಯುವಲಿ ಫೇರ್ ಜಾಸ್ತಿ ಮಾಡಿ, ವರ್ಷ ಫೇರ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ರಾಜ್ಯ ಸರ್ಕಾರ. ಸರ್, ನಾಳೆ ಬೆಳಗ್ಗೆಯಿಂದ ದರ ಏರಿಕೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮನೋಹರ್ ಲಾಲ್ ಖಟ್ಟರ್ ಅವರು, ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ನನ್ನ ಹತ್ರ ಅವ್ರು ಮಾತನಾಡಿದಾಗ ತಿಳಿಸಿರುವಂಥದ್ದೇನೆ. ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋ ರಾಜ್ಯ ಸರ್ಕಾರದ ಬಿಎಂಆರ್ಸಿಎಲ್ನ ಅಧಿಕಾರಿಗಳಾದ್ರಿಂದ ಅವರಿಲ್ಲ, ರಾಜ್ಯ ಸರ್ಕಾರ ನಮಗೆ ಅನುವು ಮಾಡಿಕೊಡ್ತಾ ಇಲ್ಲ, ನಾವು ಅದನ್ನು ಕೇಂದ್ರದ ಮಂತ್ರಿಗಳು ಹೇಳಿದ ಮೇಲೂ ಅದನ್ನು ಉಲ್ಲಂಘಿಸಿ ನಾವು ಮಾಡೇ ಮಾಡ್ತೀವಿ ಅಂತ ಇವ್ರು ಹೊರಟ್ರೆ ಜನ ಅದಕ್ಕೆ ಪಾಠ ಕಲಿಸ್ಬೇಕು. ಭಾಳ ಸ್ಪಷ್ಟವಾಗಿ ನಿನ್ನೆನೇ ನಿರ್ದೇಶನ ಕೊಡಿಸಿದ್ದಾರೆ. ಪ್ರತಿ ಮೆಟ್ರೋ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಇದೀಗ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಆದರೆ ಇದೆಲ್ಲದರ ನಡುವೆ ನಾಳೆಯಿಂದನೇ ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲೇ ಇದೆ. ಅಧಿಕೃತವಾಗಿ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಅನ್ನೋ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ. ಡೀಟೇಲ್ಸ್ ಏನಿದೆ? ಹೌದು ಮಧುಕರ್, ಈಗ ನಾಳೆಯಿಂದಲೂ ಕೂಡ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಈಗಾಗಲೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಇದರ ನಡುವೆ ಬಿಜೆಪಿಯ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ದರವನ್ನು ಏರಿಕೆ ಮಾಡಬೇಡಿ ಅಂತ ಹೇಳಿ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸೋಮವಾರದಿಂದ ಯಾವುದೇ ರೀತಿಯಾದಂತಹ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರು. ಜೊತೆಗೆ ಇವತ್ತು ಕೂಡ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಜನರ ಜೊತೆಗೆ ಸಂವಾದ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ರು
ಎರಡನೇದು ವಿಚಾರ ಏನಂತಂದ್ರೆ ಟಿಕೆಟ್ ದರ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದೆ. ಏನು ಫೇರ್ ಫಿಕ್ಸೇಷನ್ ಕಮಿಟಿಯ ಮೇಲೆ ಒತ್ತಡನ ಹೇರುವ ಮೂಲಕ ದರವನ್ನು ಏರಿಕೆ ಮಾಡಿದೆ. ಆದರೆ ಈ ದರವನ್ನ ನಾಳೆಯಿಂದ ಜಾರಿಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ BMRCL ಅಧಿಕಾರಿಗಳು ಮಾತ್ರ ದರವನ್ನ ನಾವು ಏರಿಕೆ ಮಾಡೋದ್ರಿಂದ ಕೈ ಬಿಟ್ಟಿದ್ದೇವೆ, ನಾಳೆಯಿಂದ ಹೊಸ ದರ ಜಾರಿಗೆ ಬರೋದಿಲ್ಲ ಅಂತೇಳಿ ಎಲ್ಲಿಯೂ ಕೂಡ ಹೇಳಿಲ್ಲ. ಯಥಾಸ್ಥಿತಿಯಾಗಿ ತಾವು ಏನು 5% ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು ಅದರಂತೆ ನಾಳೆಯಿಂದ 5% ಟಿಕೆಟ್ ದರ ಏರಿಕೆ ಆಗತ್ತೆ, ಜಾರಿಗೆ ಬರುತ್ತೆ ಅಂತೇಳಿ ಈಗಲೂ ಕೂಡ ವಾದ ಮಾಡ್ತಿರುವಂತದ್ದು. ನಾಳೆ ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಏನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು BMRCL ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಕೂಡ ಕರೆದಿದ್ದಾರೆ. ಆ ಸಭೆಯ ನಂತರದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಕೂಡ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಆದ್ರೆ ಇಲ್ಲಿವರೆಗೂ ಅಂದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ BMRCL ಅಧಿಕಾರಿಗಳು ತಾವು ಕೊಟ್ಟಂತಹ ಒಂದು ಆದೇಶದ ಮೇಲೆ ನಿಂತಿರುವಂತದ್ದು. ನಾಳೆ ಬೆಳಗಿನ ಜಾವ 6 ಗಂಟೆಯಿಂದ 5% ಏನು ಹೆಚ್ಚಳವಾಗಿದ್ದು ಟಿಕೆಟ್ ದರ ಅದು ಜಾರಿಗೆ ಬರುತ್ತೆ. ರಾಜ್ಯ ಸರ್ಕಾರದ ಜೊತೆಗೆ ಸಭೆ ನಡೆಸಿದ ನಂತರದಲ್ಲಿ ಬದಲಾಗಬಹುದು ಅಂತ ಹೇಳ್ಬಿಟ್ಟು ಇದೀಗ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಒಂದ್ ಕಡೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಹೇಳ್ತಾರೆ ಟಿಕೆಟ್ ದರ ನಾಳೆಯಿಂದ ಜಾರಿಗೆ ಬರೋದಿಲ್ಲ ಅಂತ ಹೇಳಿ. ಆದ್ರೆ BMRCL ಅಧಿಕಾರಿಗಳು ತಮ್ಮ ಒಂದು ನಿಲುವನ್ನು ಮಾತ್ರ ಬದಲಾವಣೆ ಮಾಡ್ಕೊಂತ ಇಲ್ಲ. ನಾಳೆ ಬೆಳಗಿನ ಜಾವ 6 ಗಂಟೆಯಿಂದ 5% ಟಿಕೆಟ್ ಹೆಚ್ಚಳ ಏನಿದೆ ಅದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಾ ರೀತಿಯಾದಂತಹ ಸ್ಪಷ್ಟವಾದಂತಹ ಚಿತ್ರಣ ನಾಳೆ ಬೆಳಿಗ್ಗೆ ಸಿಗುವಂತಹ ಸಾಧ್ಯತೆ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯವನ್ನ ಕೇಳಿ ದರವನ್ನ ನಿರ್ಧಾರ ಮಾಡೋದಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಕೆಲ ದಿನ ಸಮಿತಿಯಲ್ಲಿ ಉಸ್ತುವಾರಿ ಆಗಿದೆ. ರಾಜ್ಯಕ್ಕೆ ದರ ಏರಿಕೆ ನಿಯಂತ್ರಣ ಮಾಡೋದು ಕಷ್ಟ, ಬೇರೆ ಸಮಿತಿ ಮಾಡಿದ್ರೂ ಕೇಂದ್ರದಿಂದ ಸೂಚನೆ ಬರುತ್ತೆ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದ್ರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೆ ನಾನು ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ತಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಜನರು ಈಗ ಮೆಟ್ರೋ ಬೆಲೆ ಏರಿಕೆಯ ಬರೆಯನ್ನ ಅನುಭವಿಸಲೇಬೇಕಿದೆ. ಆದ್ರೆ ಇದಕ್ಕೆ ಯಾರು ಹೊಣೆ? ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಈಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಲ್ಲದಕ್ಕೂ ಕೇಂದ್ರದ ಮೇಲೆ ಆರೋಪ ಮಾಡೋದನ್ನ ಬಿಡಿ, ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಳ್ಳಲಿ. ಮಾವಿನ ಬೆಲೆ ಕುಸಿದಾಗ ಬೆಂಬಲ ಬೆಲೆ ಕೊಟ್ಟಿದ್ದು ಮೋದಿ ಸರ್ಕಾರ ಅನ್ನೋ ಮಾತನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ಕೇಂದ್ರದತ್ತ ಬೊಟ್ಟು ಮಾಡೋದನ್ನು ಬಿಡಿ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವುದು ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ, ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ನಾನು ನೆನ್ನೆ ಹೇಳಿದೆ ಬೆಂಗಳೂರಿನಲ್ಲಿ, ನಮ್ಮದು 80% ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ, 20% ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ. ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಕಂತು ಕೊಡಬೇಕು, ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ, ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು. ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ ಇವರು, ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು
ಇಂಟಿಮೇಷನ್ ಎಲ್ಲ ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಯಾವುದು ನಿಮ್ಮ ಮೆಟ್ರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.